ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡತ್ತೀರಿ ಅವ್ರು ಚಲೋ ಇದ್ದೀರಂತ ಅಂದ್ಕೊಳತ್ತೀನಿ. ಸೊ ಈ ವಿಡಿಯೋ ಯಾರೆಲ್ಲ ನೆಕ್ಸ್ಟ್ ಕಮಿಂಗ್ ಡೇಸ್ ಒಳಗೆಲ್ಲ ನೆಕ್ಸ್ಟ್ ಇಯರ್ ಯಾವಾಗಾದರೂ ಲೈಕ್ ಈಗ ಬರೋ ದಿನಗಳಲ್ಲಿ ಯಾರಾದರೂ ಮದ್ವೆ ಇಲ್ಲ ಎಂಗೇಜ್ಮೆಂಟ್ ಆಗತ್ತೀರಿ ಅವರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಅನ್ಕೋತೇನೆ. ಯಾರಾದರೂ ಲೆಹೆಂಗಾ ನೋಡ್ತಿರೋರು ಅವರಿಗೆಲ್ಲ ಲೈಕ್ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಲಾಸ್ಟ್ ಟೈಮ್ ನಾನು ನಂದೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಎಂಗೇಜ್ಮೆಂಟ್ ಲೆಹೆಂಗಾದು. ಸೊ ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿತ್ತು, ಜಾಸ್ತಿ ಅಂದ್ರೆ ಒಂದು 19K ವ್ಯೂಸ್ ಬಂದಿತ್ತು. ಅದ ಜಾಸ್ತಿ ನಂಗೆ ಕಂಪೇರ್ ಟು ಅದರ್ ವೀಡಿಯೋಸ್. ನನಗೆ ಆ ವಿಡಿಯೋ ಸ್ವಲ್ಪ ಜಾಸ್ತಿ ಬಂದಿತ್ತು. ಸೊ ಆ್ಯಂಡ್ ಆಲ್ಸೋ ನಂಗೆ ಕೇಳಾತಿದ್ರೆ ಎಷ್ಟೊಂದು ಮಂದಿ ಇದು ಕಸ್ಟಮೈಸ್ ಮಾಡಿಸಿರೋದ ಇಲ್ಲ ನೀವೇ ರೆಡಿಮೇಡ್ ತೊಗೊಂಡಿರೋದ, ಮತ್ತು ಪ್ರೈಸ್ ಎಷ್ಟು, ಎಲ್ಲಿ ತೊಗೊಂಡಿರೋದು ಅಂತೆಲ್ಲ ಕೇಳಾತಿದ್ರು. ನನ್ನ ಇನ್ಸ್ಟಾಗ್ರಾಮ್ನಾಗ, ನನ್ನ ವಾಟ್ಸಪ್ನಾಗ ಮತ್ತು ಯೂಟ್ಯೂಬ್ನಾಗೂ ಎಷ್ಟೋ ಜನ ಕಮೆಂಟು ಮಾಡಿ ಕೇಳಾತಿದ್ರು. ಸೊ ಅದಕ್ಕೆ ಈ ವಿಡಿಯೋ ಅಂದರೆ ನಾನು ಆ ಲೆಹೆಂಗಾ ತೊಗೊಳ್ಬೇಕಾದ್ರೆ ನಾ ಒಂದಿಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ, ಆ ಕ್ಲಿಪ್ಸ್ ಇತ್ತು. ಸೊ ಅದಕ್ಕೆ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಅದೆಲ್ಲ ಹೇಳ್ತೀನಿ, ಪ್ರೈಸ್ ಎಷ್ಟು ಮತ್ತು ಎಲ್ಲಿ ತೊಗೊಂಡಿರೋದಂತ ಎಲ್ಲ ಹೇಳೋಣ ಅಂತ ಈ ವಿಡಿಯೋ ಮಾಡತ್ತೀನಿ. ಸೊ ಈ ಲೆಹೆಂಗಾ ನಾನು ಕಸ್ಟಮೈಸ್ ಮಾಡಿಸಿಲ್ಲ, ಇದು ಫುಲ್ ರೆಡಿಮೇಡ್ ನಾ ತೊಗೊಂಡಿರೋದು. ಈ ಅಡ್ರೆಸ್ ಬಂದು ಜಯನಗರದಾಗ ತೊಗೊಂಡಿನಿ ನಾನು. ರಂಗೋಲಿ ಶಾಪ್ ಅಂತ ಐತಿ ಜಯನಗರದಾಗ. ಸೊ ಅಲ್ಲಿ ನಾನು ಈ ಲೆಹೆಂಗಾ ತೊಗೊಂಡಿರೋದು. ಇದು ತೊಗೊಳಕ್ಕಿಂತ ಮುಂಚೆ ನಾನು ಸಖತ್ ಎಷ್ಟು ಶಾಪ್ ಹುಡುಕಾಡಿದ್ದೀನಿ. ಅಂದರೆ ಯಾವುದು ನಂಗೆ ಸೆಟ್ ಆಗವಲ್ದು, ನಂಗೆ ಬಜೆಟ್ಗೂ ಸೆಟ್ ಆಗವಲ್ದು, ನಂಗೆ ಲೆಹೆಂಗಾನೂ ಇಷ್ಟ ಆಗೋಲ್ಲ. ಲೆಹೆಂಗಾ ಇಷ್ಟ ಆದರೆ ಬಜೆಟ್ ಸೆಟ್ ಆಗೋಲ್ಲ, ನನ್ನ ಬಜೆಟ್ ಸೆಟ್ ಆದರೆ ಲೆಹೆಂಗಾ ಇಷ್ಟ ಆಗೋದಿಲ್ಲ. ಸೊ ಹಂಗಾಗತ್ತಿತ್ತು. ನಾನು ಎಷ್ಟೊಂದು ಶಾಪ್ ಎಲ್ಲ ನೋಡಿದೆ. ನಾನು ಜಯನಗರದ ಕೋಸ್ಗಿ ಒಳಗೆ ನೋಡಿದೆ, ಮೋಹೆ ಒಳಗೆ ನೋಡಿದೆ, ಮತ್ತು ಶುಭಾಂಗಿ ಮತ್ತು ಡ್ಯಾಜ್ಲರ್ ಎಲ್ಲ ಕಡೆ ನೋಡಿದೆ. ಸಖತ್ ಕಾಸ್ಟ್ಲಿ ಇದಾವೆ ಲೆಹೆಂಗಾ ಎಲ್ಲ. ಭಾಳ ಅಂದ್ರೆ ನಾನು ಕೋಸ್ಗಿ ಒಳಗೆ ನೋಡಿದ್ದು. ಸೊ ಈ ಲೆಹೆಂಗಾ ತೊಗೊಳಕ್ಕಿಂತ ಮುಂಚೆ 2 ಲೆಹೆಂಗಾ ನಾನು ಸೆಲೆಕ್ಟ್ ಮಾಡಿ ಆಲ್ರೆಡಿ ಇಟ್ಟು ಬಂದಿದ್ದೆ. ಅಂದ್ರೆ ಯಾವುದೂ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಅದು ತೊಗೊಂಬಿಡೋಣ ಅಂತಿತ್ತು. 2ರದಾಗ ಒಂದು ತೊಗೊಳ್ಳೋಣ ಅಂತಿತ್ತು. ಒಂದು ಲೆಹೆಂಗಾ ನೋಡಿದ್ದು ನಾನು 44,000 ಇತ್ತು. ಇನ್ನೊಂದು ಲೆಹೆಂಗಾ 36K ಇತ್ತು. ಸೊ ಕೋಸ್ಗಿ ಒಳಗೆ ನೋಡಿರೋದು. ಸೊ ಅದಂಗೆ ಬಜೆಟ್ ಭಾಳ ಅನಿಸ್ತಾ. ನಮ್ಮ ಮನೆಯೊಳಗೂ ಅಷ್ಟು ರೊಕ್ಕ ಕೊಟ್ಟು ತೊಗೊಳೋದು ಬೇಡ ಲೆಹೆಂಗಾಗ, ಒನ್ ಟೈಮ್ ಹಾಕ್ಕೋತೀನಿ. ಸೊ 30 ಮೇಲೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಸೊ ಅದಕ್ಕೆ ಅಷ್ಟರೊಳಗೆ ಹುಡುಕಾಗತ್ತಿದ್ವಿ. ಸಿಗ್ತಾವೆ 20 ಒಳಗೂ ಸಿಗ್ತಾವೆ, 20K ಒಳಗೆ ಸಿಗ್ತಾವೆ, 15K ಒಳಗೆ ಸಿಗ್ತಾವೆ. ಬಟ್ ಅಷ್ಟು ಕಾಸು ಇರೋಂಗಿಲ್ಲ ಒಂಚೂರು. ನನಗಂತೂ ಇಷ್ಟ ಆಗಲಿಲ್ಲ ಯಾವುದೂ. ಸೊ ಆಮೇಲೆ ಲಾಸ್ಟ್ ಈ ಶಾಪಿಗೆ ನಾನು ಹೋಗಿ ತೊಗೊಳ್ಳೇಬೇಕು ಅಂತ ಏನಿರಲಿಲ್ಲ, ನೋಡೋಣಲ್ಲ ಅಂತ ಹೇಳಿ ನಾನು ನೋಡಿದ್ದು. ಇದು ಒಂದು ಈ ಲೆಹೆಂಗಾ ಹುಡ್ಕಕ್ಕಂತನ ಒಂದು 4 ವೀಕ್ಸ್ ಬರೀ ಮಾಡೇನ, ಅಂದ್ರೆ ಬರೀ ವೀಕೆಂಡ್ ಒಳಗೆ ಹೋಗ್ತಿದ್ವಿ. ಮತ್ತು ಸೊ ಈ ರಂಗೋಲಿ ಶಾಪಿಗೆ ಹೋದ್ವಿ. ಸೊ ಇದು ನಮ್ಮ ಅಕ್ಕ ಕಣ್ಣಿಗೆ ಬಿತ್ತು, ಇದು ನಿಂಗೆ ಸಕ್ಕ ಸೂಟ್ ಆಗ್ತೈತಿ, ಫಿಕ್ಸ್ ಮಾಡಿ ಇಟ್ಕೊಂಬಿಡ, ಇದೇ ತೊಗೊಂಬಿಡ್ ನೀನು ಅಂತಂದ್ಲು. ಸೊ ಇದು ಹೆಂಗೆ ಕಾಣ್ತೈತಿ ಏನು ಅಂತ ನೋಡೋಣ ಅಂತ ನೋಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಇದು ಇಷ್ಟು ಕಮ್ಮಿಗೆ ಸಿಗ್ತೈತಿ ಅಂತ. ಸೊ ಮೇ ಬಿ ಒಂದು 32-33 ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು, ಕೇಳಿದೆ ಎಷ್ಟು ಅಂತ. ಸೊ ಅವ್ರು ಹೇಳಿದರು 23K ಅಂತ. ಸೊ ಇಲ್ಲಿ ಹೆಂಗೆ ನಂಗೆ ಪ್ರೈಸ್ ಬಂದು ಬರೀ 23K. ಆಮೇಲೆ ಇದು ನಂದು ಬ್ಲೌಸ್ ಎಲ್ಲ ಸ್ವಲ್ಪ ನನ್ನ ಸೈಜಿಗೆ ಸ್ಟಿಚ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡೆ ನಾನು. ಸೊ ಅದರದ್ದು ಕಾಸ್ಟ್ ಬಂದು 2500. ಸೊ ಟೋಟಲ್ 25,500 ಆಯಿತು ಲೆಹೆಂಗಾಗೆ. ಬಟ್ ಸಖತ್ತಾಗಿ ಕಾಣ್ತಿತ್ತು, ನಂಗೆ ಚಲೋ ಕಾಣ್ತು. ತೊಗೋಬೇಕಂತ ಹೋಗಿರಲಿಲ್ಲ, ಬಟ್ ಅಲ್ಲೇ ನಂಗೆ ಸಿಕ್ತು. ಇದು ನೋಡಿದ ತಕ್ಷಣ ಫಸ್ಟ್ ನೋಡಿದ್ದೆ ಈ ಲೆಹೆಂಗಾ. ಸೊ ನಮ್ಮಕ್ಕ ಹೇಳಿದ ಶಾಪ್ ಇದೆ, ನಂಗೆ ಗೊತ್ತಿರಲಿಲ್ಲ ಲೆಹೆಂಗಾ ಅದು ರಂಗೋಲಿ ಒಳಗೂ ಲೆಹೆಂಗಾ ಸಿಗ್ತದೆ ಅಂತ. ಸೊ ಅಲ್ಲಿ ಹೋದ್ವಿ, ಇದು ಸಿಕ್ತು. ಸೊ ಯಾರೆಲ್ಲ ಲೆಹೆಂಗಾ ನೋಡಬೇಕು ಅಂತಿದ್ದೀರಿ, ಸೊ ನೀವು ಅಲ್ಲಿ ಆ ಶಾಪಿಗೆ ಹೋಗ್ರಿ. ಚಲೋ ಇದ್ದಾವೆ, ಇನ್ನೂ ಮಸ್ತ್ ಇದ್ವು ಅಲ್ಲಿ. ಫಿಶ್ ಕಟ್ ಎಲ್ಲ ಇತ್ತು ಲೆಹೆಂಗಾ. ಬಟ್ ನಂಗೆ ಫಿಶ್ ಕಟ್ ಇಷ್ಟ ಆಗಲ್ಲ, ಬಟ್ ಅಲ್ಲಿತ್ತು, ಚಲೋ ಇದ್ವು. ಬಟ್ ನನಗೆ ಇದು ನೋಡಿದ ತಕ್ಷಣ ನಾನು ಚೂಸ್ ಮಾಡಿದ್ದೆ ಇದಾವಂತೆ. ಇದ್ರೊಳಗೆ ಕಲರ್ಸ್ ಇಲ್ಲ, ಇದು ಒಂದೇ ಕಲರ್ ಇದ್ದಿದ್ದು. ಈ ಕಲರ್ ನಂಗೆ ಆ್ಯಕ್ಚುಲಿ ಸೂಟ್ ಆಗ್ತದೆ. ಸೊ ಇದನ್ನು ಫೈನಲ್ ಮಾಡಿ ನಾನು ತೊಗೊಂಡೆ. ಆ್ಯಂಡ್ ಇದು ಫುಲ್ ರೆಡಿಮೇಡ್ ಇದ್ದಿತ್ತು. ಐ ಥಿಂಕ್ ಇದು ಡಿಸೈನರ್ ಲೆಹೆಂಗಾನ ಅನ್ನಿಸ್ತದೆ, ಬಟ್ ನಂಗೆ ಅದೆಲ್ಲ ಅಷ್ಟೆಲ್ಲ ಗೊತ್ತಿಲ್ಲ. ಬಟ್ ಇದು ಆಲ್ರೆಡಿ ಇತ್ತು ಶಾಪ್ ಒಳಗೆ. ಅಲ್ಲೆಲ್ಲ ನಿಮಗೆ ಬೇಕಿದ್ರೂ ಡಿಸೈನು ಮಾಡಿಕೊಡ್ತಾರೆ ಅನ್ಸುತ್ತೆ ಅವರು, ಕಸ್ಟಮೈಸ್ ಮಾಡು ಕೊಡ್ತಾರೆ ಅನ್ಸುತ್ತೆ ಅವರು. ಸೊ ಸೊ ಯಾರೆಲ್ಲ ನೆಕ್ಸ್ಟ್ ಮದುವೆ ಆಗತ್ತೀರಿ ಇಲ್ಲ ಎಂಗೇಜ್ಮೆಂಟ್ ಆಗತ್ತೀರಿ,
ಸೊ ಜಾಸ್ತಿ ದುಡ್ಡು ಹಾಕಕ್ಕೆ ಹೋಗ್ಬೇಡ್ರಿ ಔಟ್ಫಿಟ್ ಮೇಲೆ. ನೀವು ಎಂಗೇಜ್ಮೆಂಟ್ ಲೆಹೆಂಗಾ ಆಯ್ತಾ ಇಲ್ಲ ಏನಾರ ಆಗಲಿ ಅದು ಏನಾರ ತೊಗೋರಿ ನೀವು ನಿಮ್ಮ ವೆಡ್ಡಿಂಗ್ಗೋಸ್ಕರ ಇಲ್ಲ ಎಂಗೇಜ್ಮೆಂಟ್ಗೋಸ್ಕರ. ಜಸ್ಟ್ ಲೈಕ್ ಏನೋ ಅಫೋರ್ಡಬಲ್ ಪ್ರೈಸ್ ಅಂದರೆ ಇರೋಂಥದ್ದು ನೋಡಿರಿ. ಬಿಕಾಸ್ ಅದು ನಾವು ವಾಪಸ್ ಹಾಕ್ಕೊಳಕ್ಕೆ ಆಗಲ್ಲ. ನಾವು ಒಂದ್ಸಲ ತೊಗೊಂಡ್ಮೇಲೆ ನಮ್ಗೆ ಅನ್ಸ್ಬಿಡ್ತೈತಿ ಇನ್ನೊಂದ್ಸಲ ಹಾಕ್ಕೊಳಕ್ಕೆ ಮನಸ್ಸು ಬರೋಂಗಿಲ್ಲ. ಓ ಶರ್ಟ್ ನಾನು ಇದು ಹಾಕ್ಕೊಂಡೇನಿ, ನಾನು ಎಷ್ಟೊಂದು ಫೋಟೋಸ್ ಇದಾವೆ ವೀಡಿಯೋಸ್ ಇದಾವೆ, ನಂಗೆ ವಾಪಸ್ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಇದನ್ನಂತನ ಅನ್ನಿಸ್ಬಿಡ್ತದೆ ನನಗೆ. ಯೂಶ್ವಲಿ ಹಂಗೆ ಅನ್ಸೋದು. ಸೊ ಇವಾಗ ನಾನು ಎಂಗೇಜ್ಮೆಂಟ್ ಲೆಹೆಂಗಾ ಹಾಕ್ಕೊಂಡು ಅದು ಮೂಲೆಗೆ ಇಟ್ಬಿಟ್ಟಿದ್ದೀನಿ. ನಾನು ಅಷ್ಟು ರೊಕ್ಕ ಕೊಟ್ಟು ತೊಗೊಂಡಿದ್ದೀನಿ, ಮೂಲೆಗೆ ಇಟ್ಬಿಟ್ಟಿದ್ದೀನಿ. ಸೊ ಯಾವಾಗ ವಾಪಸ್ ಯಾವಾಗ ಹಾಕೋತೀನಿ ಅಂತಲೂ ಗೊತ್ತಿಲ್ಲ. ಬಟ್ ಅದು ಒಂದು ಇರ್ತದೆ, ನಂದು ಎಂಗೇಜ್ಮೆಂಟ್ ಲೆಹೆಂಗಾ ನಂದು ಮದ್ವೆದಿದು ಅಂತ ಇರ್ತದೆ. ಬಟ್ ಸ್ಟಿಲ್ ಸೊ ಕಮ್ಮಿ ಫಿಕ್ಸ್ ಆಯಿತು. ನನಗೆ ಹೆಂಗೆ ಬೇಕಾಗಿತ್ತು ಅದೇ ಥರ ಲೆಹಂಗಾ ಸಿಕ್ತು. ಭಾಳ ಖುಷಿ. ಯಾವ ಬ್ರ್ಯಾಂಡ್ ಇದೆ? ಖುಷಿ ಆಗ್ತಿದೆ ಬ್ರೈಡಲ್ ಲೆಹಂಗಾ ಸಿಕ್ಕಿರೋದು. ಹೆಂಗೆ ಕಾಣುತ್ತೆ ಅಂತ ಹೇಳಿ. ನೋಡ್ತೀರಾ ಕಾರಣ